Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾನ್. ರಿಷಬ್ ಓರ್ವ ಸ್ಫುರದ್ರೂಪಿ ಯುವಕ. ವಯಸ್ಸು 25 ಅಷ್ಟೇ. ಬಿ ಗ್ರಾಜ್ಯುಯೇಟ್, IT ಕಂಪನಿ ಉದ್ಯೋಗಿ ಕೂಡ. ಅವನಿಗೆ ಎಲ್ಲವೂ ಇತ್ತು, ಜೊತೆಗೆ ಆಸೆಗಳ ಲಿಸ್ಟ್ ಕೂಡ. ಏನು ಮಾಡೋಕ್ಕಾಗಲ್ಲ ಬಿಡಿ. ಅವನ ವಯಸ್ಸು ಅವನ ಮನಸ್ಸನ್ನ ಕಬ್ಜಾ ಮಾಡಿಕೊಂಡಿದ್ದ ಪರಿಣಾಮ ಅದು. ಮನಸ್ಸಿನ ಮೇಲೆ ಅವನಿಗೆ ಹಿಡಿತಾನೇ ಇರಲಿಲ್ಲ ಅನ್ನೋದು ಖಂಡಿತವಾಗ್ಲೂ ಸತ್ಯ. ಪಾಕೆಟ್ ತುಂಬಾ ದುಡ್ಡಿತ್ತು. ಪಾಕೆಟ್ ಖಾಲಿ ಆದರೆ ಖರ್ಚು ಮಾಡೋಕೆ ಕ್ರೆಡಿಟ್ ಕಾರ್ಡ್ ಇತ್ತು. ಹಾಗಾಗಿ ಅವನಿಗೆ ಚಿಂತೆನೂ ಇರಲಿಲ್ಲ, ಟೆನ್ಷನ್ನೂ ಇರಲಿಲ್ಲ. ಲೈಫ್ ಸ್ಟೈಲ್ ಸಖತ್ ಬಿಂದಾಸ್ ಆಗಿ ಮಾಡ್ಕೊಂಡಿದ್ದ ಅವನಿಗೆ ಇದ್ದದ್ದು ಅದೊಂದೇ ಖಯಾಲಿ. ಸೋಷಿಯಲ್ ಮೀಡಿಯಾ ಮನುಷ್ಯನ ಯೋಚನಾ ಲಹರಿ ಮತ್ತು ಲೈಫ್ ಸ್ಟೈಲೇ ಚೇಂಜ್ ಮಾಡಿಬಿಟ್ಟಿದೆ. ಇರೋದೊಂದೇ ಲೈಫ್, ಸಖತ್ ಎಂಜಾಯ್ ಮಾಡಬೇಕು, ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಬದುಕು ಸಾಗಿಸೋಣ, ಯಾರಿಗೂ ಕೇರ್ ಮಾಡೋದು ಬೇಡ ಅನ್ನೋ ಮನಸ್ಥಿತಿ ಬಂದಿದ್ದೆ ಈ ಸೋಷಿಯಲ್ ಮೀಡಿಯಾ ಹಾವಳಿ ಹೆಚ್ಚಾದಾಗ ಅನ್ಸುತ್ತೆ. ಅದಿರಲಿ, ಯುವಕರು ಹಾದಿ ತಪ್ಪಿದ್ದೇ ಒಂದಷ್ಟು ಡೇಟಿಂಗ್ ಆ್ಯಪ್ಸ್ಗಳಿಂದ ಅಂದರೆ ತಪ್ಪಾಗೋದಿಲ್ಲ. ಕೇವಲ ಯುವಕರನ್ನ ಬ್ಲೇಮ್ ಮಾಡಿದ್ರೆ ತಪ್ಪಾಗದ್ ಬಿಡಿ. ಇಲ್ಲಿ ಹುಡುಗಿಯರದ್ದು ಸಿಂಹಪಾಲ್ ಇದ್ದೇ ಇದೆ. ಹಾಗಂತ ನಮ್ಮ ಮಕ್ಕಳ ಥರಲ್ಲ ಅಂತ ಹೇಳೋದಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಧೈರ್ಯನೇ ಇಲ್ಲ ಬಿಡಿ. ಯಾಕಂದ್ರೆ ಇದು ಆ್ಯಪ್ ಯುಗ. ನಿಮಗೆ ಕಾಣಿಸ್ತಿರುವಂಥ ಆ್ಯಪನ್ನು ನಿಮ್ಮ ಮಗನೋ ಮಗಳೋ ಹೈಡ್ ಮಾಡಿರಬಹುದು. ನಿಮಗೆ ಕಾಣದೆ ಡೇಟಿಂಗ್ ವ್ಯೂಹದಲ್ಲಿ ಇರಲೂಬಹುದು. ಇದೊಂಥರ ಏನು ಮಾಯವೋ ಏನು ಮಂತ್ರವೋ ಅನ್ನೋ ಥರ. ಅದು ಬಿಡಿ, ಅದು ಬೇರೆದೇ ಕಥೆ. ನಾವೀಗ ಆಕ್ಚುಯಲ್ ಸ್ಟೋರಿಗೆ ಬರೋಣ. ರಿಷಬ್ಗೂ ಕೂಡ ಡೇಟಿಂಗ್ ಆ್ಯಪ್ ಗೀಳಿತ್ತು. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಬ್ರ್ಯಾಂಡೆಡ್ ಬಟ್ಟೆ, ಐಫೋನ್, ಲಕ್ಸುರಿ ಕಾರ್ನಲ್ಲಿ ಕ್ಲಿಕ್ ಮಾಡಿರೋ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ. ಅವನ ಉದ್ದೇಶ ಇದ್ದದ್ದು ಡೇಟಿಂಗ್ ಆ್ಯಪ್ಗೆ ಲಾಗಿನ್ ಆದಾಗ ಹುಡುಗಿಯರು ಆತನ ಪ್ರೊಫೈಲನ್ನು ಚೆಕ್ ಮಾಡಿದ್ರೆ ಓಕೆ ಮಾಡಲಿ ಅನ್ನೋ ಕಾರಣಕ್ಕೆ. ಈ ಫಾರ್ಮುಲಾ ಅವನ ಕೇಸ್ನಲ್ಲಿ ಕ್ಲಿಕ್ ಕೂಡ ಆಗಿತ್ತು. ಇದೇ ಟ್ರ್ಯಾಕಲ್ಲಿರುವಾಗಲೇ ರಿಷಬ್ಗೆ ಒಬ್ಳು ಪರಿಚಯ ಆಗ್ತಾಳೆ. ಅವಳೇ ಚಂಚಲ. ಈ ಹುಡುಗಿಯ ಹೆಸರು ಚಂಚಲ ಅಂತ. ಹೆಸರಿಗೆ ತಕ್ಕಂತೇನೆ ಅವಳ ಮೈಂಡ್ ಸೆಟ್ ಆಗಾಗ ಚೇಂಜ್ ಆಗ್ತಾನೆ ಇರ್ತಾ ಇತ್ತು. ಈಗ ಎ ಅಂದರೆ ಕೆಲವೇ ಕ್ಷಣದಲ್ಲಿ ಬಿ ಅಂತಿದ್ಲು. ಆ ರೀತಿಯ ಮೋಸ್ಟ್ ಕನ್ಫ್ಯೂಸ್ಡ್ ಗರ್ಲ್ ಆಗಿದ್ಲು ಈ ಚಂಚಲ. ಈಕೆಯದ್ದು 23ರ ಹರಿಯ ಅಷ್ಟೇ. ಆದರೆ ಇವಳಿದ್ದದ್ದು ದೂರದ ಅಮೆರಿಕಾದಲ್ಲಿ. ಇನ್ಫ್ಯಾಕ್ಟ್ ಇವಳು ರಿಷಬ್ ಸರ್ಚ್ ಮಾಡಿ ಲೈಕ್ ಕೊಟ್ಟು ಸಿಕ್ಕಿದ ಹುಡುಗಿಯಲ್ಲ, ಅವಳೇ ಬಂದು ಬಲೆಗೆ ಬಿದ್ದಿದ್ದು. ರಿಷಬ್ನ ಪ್ರೊಫೈಲ್ ನೋಡಿ ಆಕೆಯೇ ಇವನ ಜೊತೆ ಕನೆಕ್ಟ್ ಆದವಳು. ಇವರಿಬ್ರು ಹೆಂಗ್ ಕ್ಲೋಸ್ ಆದ್ರು ಅಂದ್ರೆ ಒಂದು ಕ್ಷಣನೂ ಮೆಸೇಜ್ ಮಾಡದೇ ಇರ್ತಾ ಇರಲಿಲ್ಲ. ಫೋನಲ್ಲಿ ಮಾತಾಡೋದು, ದೇಶ ಬೇರೆ ಬೇರೆ ಆದರೂ ಇವರ ನಡುವಿನ ಸಂಭಾಷಣೆಗೆ ಯಾವುದೇ ಅಡ್ಡಿ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಚಂಚಲ ಒಂದಿನ ಕಾಲ್ ಮಾಡಿ, ರಿಷಬ್, ನಾನು ದೆಹಲಿಗೆ ಬರ್ತಾ ಇದ್ದೀನಿ, ನೀನು ಮೀಟ್ ಮಾಡೋಕೆ ಅಂತಾನೆ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ, ಡೆಫಿನೆಟ್ಲಿ ನಾನು ಬೆಂಗಳೂರಿಗೆ ಬಂದು ನಿನ್ನ ಮೀಟ್ ಮಾಡೇ ಮಾಡ್ತೀನಿ ಅಂತ ತುಂಬ ಖುಷಿಯಾಗಿ ಹೇಳ್ಕೊಳ್ತಾಳೆ. ಈಕೆಯ ಕಾಲ್ ಬಂದಾಗ ರಿಷಬ್ ಆಫೀಸಲ್ಲಿದ್ದ. ಮೀಟಿಂಗ್ಗೆ ಅಂತ ತಲೆ ಕೆಡಿಸ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದ. ಯಾವಾಗ ಚಂಚಲ ವಾಟ್ಸ್ಆ್ಯಪ್ ಕಾಲ್ ಮಾಡಿ ವಿಚಾರ ಮುಟ್ಸಿದ್ಲೋ ಅವನಿಗೆ ಮೀಟಿಂಗ್ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ.
ಒಂದು ರೀತಿಯ ಖುಷಿ ಅವನಿಗೆ. ಆ ಸಂತೋಷನ ಯಾರ ಹತ್ರ ಹೇಳೋದು ಅನ್ನೋ ಕಾತುರತೆ ಬೇರೆ. ಬಟ್ ಅವನಿಗೆ ಈ ಹ್ಯಾಪಿ ಮೂಡ್ನ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಮೀಟಿಂಗ್ ಹೋಗೋದು ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಮೀಟಿಂಗ್ಗೆ ಸ್ಕಿಪ್ ಆಗೋಕೆ ಅವನೊಂದು ಸುಳ್ಳು ಹೇಳಬೇಕಿತ್ತು. ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದ. ಅದೇ ಟೈಮಲ್ಲಿ ಚಂಚಲ ಮತ್ತೊಂದು ಕಾಲ್ ಮಾಡಿದ್ಲು. ಜಸ್ಟ್ ಈಗ ತಾನೇ ನನ್ನ ಟಿಕೆಟ್ ಕನ್ಫರ್ಮ್ ಆಯಿತು. ಮಾರ್ಚ್ 1ನೇ ತಾರೀಕು ನಾನು ದೆಹಲಿಗೆ ರೀಚ್ ಆಗ್ತಾ ಇದ್ದೀನಿ. ಅವತ್ತು ನಾನು ನನ್ನ ಮನೇಲೇ ಇರ್ತೀನಿ. ನೆಕ್ಸ್ಟ್ ಡೇ ಅಂದರೆ ಮಾರ್ಚ್ 2ನೇ ತಾರೀಕಿನಂದು ನಾನು ಬೆಂಗಳೂರಿಗೆ ಆಫ್ಟರ್ನೂನ್ ರೀಚ್ ಆಗ್ತೀನಿ. ಜಸ್ಟ್ ಫಾರ್ ಯು ಅಂತ ಪ್ರೀತಿಯಿಂದಾನೇ ರಿಷಬ್ಗೆ ಹೇಳ್ತಾಳೆ. ಅಬ್ಬಾ, ಈ ಫೋನ್ ಕಾಲ್ ಆದಮೇಲಂತೂ ರಿಷಬ್ ಕುಣಿದಾಡ್ಬಿಟ್ಟಿದ್ದ. ನಾನು ಹೇಗೆ ಪ್ರಿಪೇರ್ ಆಗಬೇಕು, ಇನ್ನೂ 1 ವೀಕ್ ಟೈಮ್ ಇದೆಯಲ್ಲ, ಅವಳಿಗೆ ಸಖತ್ತಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ಮ್ಯಾನೇಜರ್ಗೆ ಎಮರ್ಜೆನ್ಸಿ ಅಂತ ಹೇಳಿಬಿಟ್ಟು ಹೊರಟೇ ಹೋದ. ಅವನು ಒಂದು ಮೀಟಿಂಗ್ನ ಮಿಸ್ ಮಾಡಿ ಮಿಸ್ಗಾಗಿ ಇನ್ನೊಂದು ಲವ್ ಮೀಟ್ಗೆ ಪ್ರಿಪೇರ್ ಆಗಬೇಕು ಅನ್ನೋ ಮೂಡ್ನಲ್ಲಿ ಆಫೀಸ್ನಿಂದ ಎಕ್ಸಿಟ್ ಆಗಿ ಹೋದ. ಇರೋದು ಒಂದೇ ವಾರ. ನಾನು ಹೇಗೆ ಕಾಣಿಸ್ಕೊಳ್ಬೇಕು, ಯಾವ ರೀತಿ ಡ್ರೆಸ್ ಹಾಕೋಬೇಕು, ಚಂಚಲಾನ ಯಾವ ಹೋಟೆಲ್ ಕರ್ಕೊಂಡು ಹೋಗಬೇಕು, ಅವಳಿಗೆ ಯಾವ ರೀತಿ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚಿಸ್ತಾ ಮಲಗಿದ್ದ. ಆ 1 ವಾರದ ಅಂತರದಲ್ಲಿ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೊಂಡು ಬಿಟ್ಟಿದ್ದ. ಈಗ ಅವನಿಗೆ ಇರೋದು ಒಂದೇ ಆತುರ, ಚಂಚಲಾನ ಮೀಟ್ ಮಾಡೋದು. ಕೊನೆಗೂ ಆ ದಿನ ಬಂದೇ ಬಿಡ್ತು ನೋಡಿ. ಮಾರ್ಚ್ 1 ರಿಷಬ್ ಕಾಯ್ತಾ ಇದ್ದ ದಿನ ಅದು. ಇವತ್ತು ಚಂಚಲ ದೆಹಲಿಗೆ ಬರ್ತಾಳೆ ಅಂತ ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಚಂಚಲ US ಬಿಡುವ ಮುನ್ನ ಕಾಲ್ ಮಾಡಿ ಅವನಿಗೆ ವಿಷಯ ಮುಟ್ಟಿಸಿದ್ಲು. ಸೊ ರಿಷಬ್ ನೆಮ್ಮದಿಯಿಂದ ನಿದ್ರೆ ಮಾಡಿದ್ದ. ಮಾರ್ಚ್ 1 ಮಧ್ಯಾಹ್ನ 12 ಗಂಟೆಯ ಸಮಯ ಚಂಚಲ ವಾಟ್ಸಾಪ್ ಕಾಲ್ನಿಂದ ಒಂದು ಫೋನ್ ಬರುತ್ತೆ. ರಿಷಬ್ ಅಂತ ಆ ಕಡೆಯಿಂದ ಚಂಚಲ ಹೇಳ್ತಾ ಇದ್ದಂತೆ ಆ ಧ್ವನಿಯಲ್ಲಿ ಒಂದು ದುಗುಡಾಯಿತು. ಆಕೆಯ ಧ್ವನಿಯಲ್ಲಿ ಭಯ ಅಡಗಿತ್ತು. ವಾಯ್ಸ್ ಕೇಳ್ತಾ ಇದ್ದಂತೆ ರಿಷಬ್ ಏನಾಯ್ತು ಅಂದ. ನಾನು ಜಸ್ಟ್ ದೆಹಲಿ ಏರ್ಪೋರ್ಟ್ಗೆ ಬಂದೆ, ಆದರೆ ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಎಕ್ಸೈಸ್ ಡ್ಯೂಟಿ ಕಟ್ಟಬೇಕು ಅಂತ ಇಲ್ಲಿನ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಹೇಳಿಕೊಂಡು ಆಕೆ ಜೋರಾಗಿ ಹತ್ಬಿಟ್ಲು. ರಿಷಬ್ ಆಗ ನಾನಿದ್ದೀನಿ, ಡೋಂಟ್ ವರಿ ಅಂತ ಹೇಳೋ ಮೊದಲೇ ಆಕೆ ನೀನು ಹೆಲ್ಪ್ ಮಾಡಲಿಲ್ಲ ಅಂದರೆ ನನಗೆ ಬೇರೆ ದಾರಿನೇ ಇಲ್ಲ, ನನ್ನನ್ನು ಹೊರಗಡೆ ಬಿಡೋದೇ ಇಲ್ಲ ಅಂತ ಮತ್ತೊಂದು ಡೈಲಾಗ್ ಹೊಡಿತಾಳೆ. ರಿಷಬ್ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ, ಡೋಂಟ್ ವರಿ ನಾನಿದ್ದೀನಲ್ಲ, ಈಗ ಹೇಳು ಎಷ್ಟು ಹಣ ಬೇಕು ಅಂತ ಹೇಳ್ತಾನೆ. $1.5 ಲಕ್ಷ ಅಂತ ಆ ಕಡೆಯಿಂದ ಅವಳು ಹೇಳ್ತಾಳೆ. ರಿಷಬ್ ತಕ್ಷಣನೇ ಮೊದಲು 75,000 ರೂಪಾಯಿ, ಅದಾದ್ಮೇಲೆ 1 ಲಕ್ಷ ರೂಪಾಯಿ ಹಾಕ್ತಾನೆ. ಅಂದ್ರೆ ಆಕೆ ಕೇಳಿದ್ಕಿಂತ 25,000 ರೂಪಾಯಿ ಹೆಚ್ಚೇ ಹಾಕ್ತಾನೆ. ಅವನ ಬಳಿ 75,000 ರೂಪಾಯಿ ಮಾತ್ರ ಇತ್ತು. ಇನ್ನೊಂದು ಲಕ್ಷವನ್ನ ಸ್ನೇಹಿತನಿಂದ ಪಡ್ಕೊಂಡು ತಕ್ಷಣ ಆಕೆಗೆ UPIನಿಂದ ಟ್ರಾನ್ಸ್ಫರ್ ಮಾಡ್ತಾನೆ. 15 ನಿಮಿಷದ ನಂತರ ಮತ್ತೆ ಕಾಲ್ ಮಾಡಿದಂತಹ ಚಂಚಲ, ಥ್ಯಾಂಕ್ಸ್ ರಿಷಬ್, ನಿನ್ನಿಂದ ನನಗೆ ತುಂಬಾನೇ ಹೆಲ್ಪ್ ಆಯಿತು, ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಖಂಡಿತ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾಳೆ. ರಿಷಬ್ ಆಯಿತು, ಮೊದಲು ಮನೆಗೆ ರೀಚ್ ಆಗು, ಆಮೇಲೆ ಕಾಲ್ ಮಾಡು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ತುಂಬ ಹೊತ್ತು ಕಳೆದ್ರು ಯಾಕೋ ಚಂಚಲ ರಿಷಬ್ಗೆ ಕಾಲೇ ಮಾಡಲ್ಲ. ಈತ ಕಾಲ್ ಮಾಡಿದ್ರು ಕೂಡ ನೋ ಆನ್ಸರ್. 1 ದಿನ ಆಯಿತು, 2 ದಿನ ಆಯಿತು, ಇವನಿಗಂತೂ ಏನಾಯಿತು ಅನ್ನೋ ಆತಂಕ ಕೂಡ. ಯಾವಾಗ ಫೋನು
ಮೆಸೇಜು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಿಂದ ಕಾಂಟ್ಯಾಕ್ಟ್ ಕಟ್ ಆಯಿತು, ಯಾವುದೇ ಸೋರ್ಸ್ನಿಂದ ಫೋನ್ ಬರಲಿಲ್ವೋ, ರಿಷಬ್ಗೆ ಆಗ ಒಂದು ಡೌಟ್ ಬಂತು. ಸ್ನೇಹಿತರ ಬಳಿ ಇರೋದನ್ನೆಲ್ಲ ಹೇಳ್ಕೊಂಡಿದ್ದ. ಇವನ ಕತೆ ಕೇಳಿದಂಥ ಅವರಿಗೆ ಇದು ಸೈಬರ್ ವಂಚಕರ ಕೈವಾಡಾನೇ ಅನ್ನೋ ಅನುಮಾನ ಬಂತು. ಸೀದಾ ರಿಷಬ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಆದಂತಹ ಘಟನೆಗಳನ್ನೆಲ್ಲ ಪೊಲೀಸರಿಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ಗೊತ್ತಾದಂತಹ ಸತ್ಯ ಏನು ಅಂತಂದ್ರೆ, ರಿಷಬ್ ಟ್ರ್ಯಾಪ್ ಆಗಿದ್ದ. ಸೈಬರ್ ವಂಚಕರ ಟೀಮ್ ಅವನನ್ನ ನೀಟಾಗಿ ಬಕ್ರಾ ಮಾಡಿತ್ತು. ಪ್ರೀತಿ ಅನ್ನೋ ಅಮಲಿನ ಬಲಿಯಲ್ಲಿ ಸುತ್ತಿ ಸುತ್ತಿ ಹೊಡೆದಿತ್ತು. ಇನ್ಫ್ಯಾಕ್ಟ್ ಚಂಚಲ ಹೇಳಿದ್ದ ಕಥೆ ಎಲ್ಲವೂ ಓಳು, ಬರೀ ಓಳು. ಪ್ರೀತಿ ಅನ್ನೋ ಅಸ್ತ್ರಕ್ಕೆ ಕ್ಲೀನ್ ಬೋಲ್ಡ್ ಆಗದೆ ಇರೋ ಬ್ಯಾಟ್ಸ್ಮನ್ಗಳೇ ಇಲ್ಲ. ಅವನೆಷ್ಟೇ ಚತುರನಾಗಿದ್ರು, ಚಿತ್ತ ಚೋರನಾಗಿದ್ರು, ಮನ್ಮಥನನ್ನೇ ಸೈಡ್ ಹೊಡೆಯುವಷ್ಟು ಸ್ಫುರದ್ರೂಪಿಯಾಗಿದ್ರು, ಉಪೇಂದ್ರನಿಗಿಂತ ಬುದ್ಧಿವಂತನಾಗಿದ್ರು, ಪ್ರೀತಿ ಅನ್ನೋ ಯಾರ್ಕರ್ಗೆ 6 ಹೊಡೆಯೋದು ಸಾಧ್ಯನೇ ಇಲ್ಲ ಬಿಡು. ಪ್ರೀತಿ, ಗೀತಿ ಇತ್ಯಾದಿ ಎಲ್ಲವೂ ಮನಸ್ಸಿನ ಆಟ. ಆ ಮನಸ್ಸನ್ನ ಕಂಟ್ರೋಲ್ಗೆ ತಗೊಂಡ್ರೆ ಯಾರೇ ಆದ್ರೂ ಅಷ್ಟೇ ವೀಕ್ ಆಗ್ಬಿಡ್ತಾರೆ. ಇದು ಗೊಂಬೆ ಆಟವಯ್ಯ ಅನ್ನೋ ಹಾಡು ಹಾಡ್ಕೊಂಡೆ ಆಟ ಆಡಿಸ್ಬಿಡ್ತಾರೆ. ಸೈಬರ್ ವಂಚಕರು ಅಷ್ಟೇ, ಅಕ್ಷರಶಃ ಗೊಂಬೆ ಆಡಿಸೋರೆ. ಅವ್ರ ಮೇಲ್ ಕೂತಿರೋದಿಲ್ಲ ಅಷ್ಟೇ, ಯಾವುದೋ ಕತ್ತಲ ರೂಮ್ನಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ. ರಿಷಬ್ ಅನ್ನೋ ಬುದ್ಧಿವಂತ ಹುಡುಗನನ್ನ ವಂಚಕರು ಇದೇ ರೀತಿ ಹಳ್ಳಕ್ಕೆ ಬೀಳಿಸ್ಕೊಂಡು ಚೆಂಡಾಡಿರೋದು. ಹಾಗಂತ ರಿಷಬ್ ರೀತಿಯ ಹುಡುಗರು ಮಾತ್ರನೇ ಈ ಪ್ರೀತಿಯನ್ನು ಬಲೆಗೆ ಬಿದ್ದಿರೋದ? ಖಂಡಿತ ಇಲ್ಲ. ಡೇಟಿಂಗ್ ಆಪ್ನ ಸ್ಕ್ಯಾಮ್ನಲ್ಲಿ ಚಂದ ಮಹಿಳೆಯರು ಕೂಡ ಸಿಕ್ಕಾಕೊಂಡು ವಿಲವಿಲ ಒದ್ದಾಡಿರೋರ ಅನೇಕ ಎಕ್ಸಾಂಪಲ್ಗಳಿದ್ದಾವೆ. ಅದರಲ್ಲೊಂದು ಕಥೆನ ನಿಮಗೆ ಹೇಳಿ ಅನಂತರ ಇಂಥ ಕೇಸ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಇನ್ಸ್ಟ್ರಕ್ಷನ್ನ ನಿಮಗೆ ತಿಳಿಸ್ತೀವಿ. ಆಕೆ ಬೆಂಗಳೂರಿನ ಆಸ್ಟಿನ್ ಟೌನ್ ನಿವಾಸಿ, ವಯಸ್ಸು 37. ಇವರಿಗೆ ಡೇಟಿಂಗ್ ಆ್ಯಪ್ನಲ್ಲಿ ಬ್ರೌಸಿಂಗ್ ಮಾಡೋ ಖಯಾಲಿ ಅಂತೂ ಇತ್ತು. ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋ ಮಹಿಳೆಗೆ ಚಾಟ್ ಮಾಡೋ ಗೀಳಂತೂ ಇತ್ತು. ಇವ್ರು ಯಾಕೆ ಡೇಟಿಂಗ್ ಆ್ಯಪ್ನಲ್ಲಿ ಸಕ್ರಿಯವಾಗಿದ್ರು ಅನ್ನೋದನ್ನ ಪೊಲೀಸರಿಗೆ ಅವರೇನು ತಿಳಿಸಿಲ್ಲ. ಈ ವಿಚಾರ ಬೇಡ ಬಿಡಿ. ಮೊಬೈಲ್ ಡೇಟಿಂಗ್ ಆ್ಯಪ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದ ಮಹಿಳೆಗೆ ಓರ್ವ ಹ್ಯಾಂಡ್ಸಮ್ ಯುವಕ ಪರಿಚಯ ಆಗಿದ್ದ. ಅವನ ಮೇಲೆ ಆಕೆಗೆ ಯಾವ ರೀತಿ ಕ್ರಶ್ ಆಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ಕಂಪ್ಲೀಟ್ ಅವನ ಬಲೆಗೆ ಬಿದ್ದುಬಿಟ್ಟಿತ್ತು. ಇಬ್ರು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತಾ ಇದ್ರು, ಫೋಟೋಗಳು ಎಕ್ಸ್ಚೇಂಜ್ ಆಗ್ತಾ ಇತ್ತು. ಆಶ್ಚರ್ಯ ಅಂದರೆ ಇವನು ಕೂಡ ತಾನು ಫಾರಿನ್ನಲ್ಲಿರೋದಾಗಿ ಸುಳ್ಳು ಹೇಳಿದ್ದ. ಮದುವೆ ಮಾಡ್ಕೊಳ್ತೀನಿ ಅಂತ ಈ ಮಹಿಳೆಗೆ ಪ್ರಾಮಿಸ್ ಕೂಡ ಮಾಡಿಬಿಟ್ಟಿದ್ದ. ಪಾಪ ಆಕೆ ಈತನ ಪ್ರತಿಯೊಂದು ಮಾತನ್ನು ನಂಬಿಟ್ಟಿದ್ಲು. ಹೀಗೆ ಕಾಲ ಕಳೆದ ನಂತರ ಆತ ವಾಯ್ಸ್ ಟೋನ್ ಚೇಂಜ್ ಆಗೋಯ್ತು. ನನಗೆ ಕಷ್ಟ ಇದೆ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ನಲ್ಲಿ ತಗಲಾಕೊಂಡಿದ್ದೀನಿ, ನೀನು ಹೆಲ್ಪ್ ಮಾಡದೇ ಇದ್ರೆ ನಾನು ಇನ್ನೂ ಕಷ್ಟಕ್ಕೆ ಸಿಕ್ಕಾಕೊಳ್ತೀನಿ ಅಂತ ಸುಳ್ಳು ಹೇಳಿದ್ದ. ಪಾಪ ಇದನ್ನೆಲ್ಲ ನಂಬಿದಂಥ ಆ ಮಹಿಳೆ ಹಂತ ಹಂತವಾಗಿ 18,29,000 ರೂಪಾಯಿ ಆತನಿಗೆ ಕೊಟ್ಟಿದ್ರು. ಯಾವಾಗ ಈ ಮಹಿಳೆಯ ಅಕೌಂಟ್ ಖಾಲಿ ಆಯಿತೋ ಇವನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಯಿತು. ಡೇಟಿಂಗ್ ಆ್ಯಪ್ನಲ್ಲಿದ್ದಂಥ ಅಕೌಂಟ್ ಡಿಆಕ್ಟಿವೇಟ್ ಆಯಿತು. ಅವನ ಅಡ್ರೆಸ್ಸೇ ಮಾಯವಾಗೋಯಿತು. ಪಾಪ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟ ಮಹಿಳೆ ಏನು ಮಾಡೋದು ಅಂತಾನೆ ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ. ಮೋಸ ಹೋಗಿರೋದು ಕನ್ಫರ್ಮ್ ಆದಮೇಲೆ ಆಕೆ ಬೆಂಗಳೂರಿನ ಕೇಂದ್ರ ವಿಭಾಗದ ಸೈಬರ್ ಕ್ರೈಮ್ ಠಾಣೆಗೆ ಹೋಗಿ ದೂರು ದಾಖಲಿಸ್ತಾರೆ.
ಪೊಲೀಸರು FIR ದಾಖಲಿಸಿಕೊಂಡು ತನಿಖೆಯನ್ನ ಶುರುವಿಟ್ಟುಕೊಂಡರು. Verify identities of people you meet online. Always do a reverse image search of the profile picture and confirm details through trusted sources. Do not rely solely on what the person is telling you. Be cautious of fast-moving relationships. Scammers often escalate emotional attachment and quickly with talks of commitment. Avoid sending money to people you have never met. No matter how convincing the story, never transfer funds or share financial information with anyone, especially online acquaintances. ನೋಡಿ, ಈ ಎರಡೂ ಪ್ರಕರಣಗಳಲ್ಲಿ ಇಬ್ಬರು ಕೂಡ ಅಷ್ಟೇ ಸೇಮ್ ಟು ಸೇಮ್ ಸ್ಟೈಲ್ನಲ್ಲೇ ಹಣ ಕಳ್ಕೊಂಡಿದ್ದಾರೆ. ಇಬ್ರು ಟೈಮ್ ಪಾಸ್ಗೆ ಅಂತ ಡೇಟಿಂಗ್ ಆ್ಯಪನ್ನು ಯೂಸ್ ಮಾಡಿ ಲೈಫ್ ಟೈಮ್ ವ್ಯಥೆ ಪಡುವಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಂತೂ ನಿಜವಾಗ್ಲೂ ವೆರಿ ವೆರಿ ಸ್ಯಾಡ್. ಹಾಗಾದ್ರೆ ಈ ಥರದ ಬಲೆಗಳಿಂದ ಬೀಳದೇ ಇರೋಕೆ ಏನೆಲ್ಲ ಮಾಡಬೇಕು? ರಿಷಬ್ ಮತ್ತು ಆ ಮಹಿಳೆ ಎಲ್ಲೆಲ್ಲಿ ಎಡವಟ್ಟು ಮಾಡಿಕೊಂಡ್ರು? ಇಂಥ ಟ್ರ್ಯಾಪ್ನಿಂದ ನೀವು ಹೇಗೆ ಸೇಫ್ ಆಗಿರಬೇಕು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ. ರಿಷಬ್ ಮತ್ತು ಆ ಮಹಿಳೆ ಟ್ರ್ಯಾಪ್ ಆಗಿದ್ದು ಎಮೋಷನ್ ಮೇಲೇನೆ. ಅವರಿಬ್ಬರಿಗೂ ಡೇಟಿಂಗ್ ಆ್ಯಪ್ನಲ್ಲಿ ಆಕ್ಟಿವ್ ಆಗಿರಬೇಕು ಅನ್ನೋ ಖಯಾಲಿ ಇದ್ದದ್ದು ಖಂಡಿತವಾಗ್ಲೂ ನಿಜ. ಹಾಗಂತ ಅವರೇನು ಕೆಟ್ಟವರೇನಲ್ಲ. ತುಂಬಾ ನಂಬಿದ ಪರಿಣಾಮ ಇಬ್ರು ಹಣ ಕಳ್ಕೊಂಡ್ರು. ಹಾಗಾಗಿ ಡೇಟಿಂಗ್ ಆ್ಯಪ್ ಯೂಸ್ ಮಾಡೋರು ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗಬಾರ್ದು. ಯಾವುದೇ ಆಗಿರಲಿ, ಯಾವುದೇ ಕಾರಣ ಆಗಿರಲಿ, ನಿಮಗೆ ಗೊತ್ತಿಲ್ಲದಿರೋ ಥರ ನಿಮ್ಮ ಆ ಭಾವನಾತ್ಮಕ ಬಲೆಗೆ ಬೀಳಿಸುವಷ್ಟು ಸೈಬರ್ ವಂಚಕರು ಅಷ್ಟೇ ಕಿಲಾಡಿಗಳಾಗಿರ್ತಾರೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಯಾರಿಗೂ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ. ಅವರು ಎಂಥ ಕಥೆಗಳನ್ನು ಹೇಳಿದ್ರೂ ಕೂಡ ನೀವು ಹಣ ಟ್ರಾನ್ಸ್ಫರ್ ಮಾಡೋದು ನಿಜಕ್ಕೂ ದಡ್ಡತನದ ಪರಮಾವಧಿ. ನೀವು ಕಷ್ಟಪಟ್ಟು ದುಡ್ದಿರೋ ಹಣನ 2-3 ಕ್ಲಿಕ್ನಲ್ಲೇ ಯಾರಿಗೂ ಸೆಂಡ್ ಮಾಡಬೇಕು. ನಿಮಗೆ ಯಾರಾದರೂ ಬೆದರಿಕೆಗಳನ್ನು ಹಾಕಿದ್ರೆ ಕೂಡಲೇ ಅವರ ಅಕೌಂಟ್ನ ರಿಪೋರ್ಟ್ ಮಾಡಿ, ಅವರ ಅಕೌಂಟನ್ನು ಬ್ಲಾಕ್ ಮಾಡಿ, ಜೊತೆಗೆ ಸೈಬರ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ. ನೀವು ಡೇಟಿಂಗ್ ಆ್ಯಪ್ನಲ್ಲಿ ಗೆಳೆತನ ಬೆಳೆಸೋದು ತಪ್ಪಲ್ಲ, ಆದರೆ ಯಾರ ಜೊತೆ ಬೆಳೆಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಮೀಟ್ ಮಾಡದೆ, ಅವರ ಹಿನ್ನೆಲೆಯನ್ನು ವೆರಿಫೈ ಮಾಡದೆ ಹಣ ಕಳಿಸೋದು ಬಿಗ್ಗೆಸ್ಟ್ ಬ್ಲಂಡರ್. ಸೈಬರ್ ವಂಚಕರಿಂದ ನೀವು ಮೋಸ ಹೋದರೆ ನೀವು ಕೂಡಲೇ ಕೆಲವೊಂದು ಸ್ಟೆಪ್ಸನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಅದೇನು ಅಂತಂದರೆ, ಸೈಬರ್ ವಂಚಕರಿಂದ ನೀವು ಮೋಸ ಹೋಗಿರೋದು ಗೊತ್ತಾದ ಮರುಕ್ಷಣನೇ ಕೂಡಲೇ ನಿಮ್ಮ ಬ್ಯಾಂಕ್ನ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡಬೇಕು. ಕೂಡಲೇ ಹತ್ತಿರ ಇರುವಂತಹ ಬ್ರಾಂಚ್ಗೆ ಹೋಗಿ ನಿಮ್ಮ ಅಕೌಂಟ್ನ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಿಸಬೇಕು. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಡಿಆಕ್ಟಿವೇಟ್ ಮಾಡಿಸಬೇಕು. ನೀವು ಮತ್ತೆ ಶುರು ಮಾಡೋವರೆಗೂ ಎಲ್ಲ ಟ್ರಾನ್ಸಾಕ್ಷನ್ನ ನೀವು ಬ್ಲಾಕ್ ಮಾಡಿಸಬೇಕು. Watch for crisis-based manipulation. Claims of meeting with an accident, detention, or danger are classic scam and tactics to create urgency and undermine your ability to think clearly. If you suspect a fraud, report it on the cybercrime portal www.cybercrime.gov.in or call in 1930 helpline and immediately inform your bank without delay. ಇದಾದ್ಮೇಲೆ ನೀವು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930ಗೆ ಕರೆ ಮಾಡಿ ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಆಗಿರುವಂತಹ cybercrime.gov.in ಇಲ್ಲಿ 24 ಗಂಟೆ ಕೂಡ ನೀವು ದೂರನ್ನ ದಾಖಲು ಮಾಡಬಹುದು. ಇನ್ನೊಂದು ಆಪ್ಷನ್ ಕೂಡ ಇದೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ದಾಖಲಿಸಿ. ಈ ಎಲ್ಲ ಅಂಶಗಳು ತುಂಬಾನೇ ಮುಖ್ಯ. ಆದರೆ ಸೈಬರ್ ವಂಚಕರ ಕಣ್ಣಿಗೆ ಬೀಳಬಾರ್ದು. ಬಿದ್ದರೂ ತಪ್ಪಿಸ್ಕೊಳ್ಬೇಕು ಅಂದರೆ ಒಂದು ಸರಳ ಉಪಾಯ ಇದೆ. ಅದೇನು ಅಂತಂದರೆ, ಸೈಬರ್ ವಂಚನೆಯ ಬಗ್ಗೆ ಅಪ್ಡೇಟ್ ಆಗಿರೋದು. ಸೈಬರ್ ಕ್ರೈಮ್ ಹೇಗೆ ನಡೆಯುತ್ತೆ, ಹೊಸ ಹೊಸ ವಿಧಾನಗಳೇನು, ಇದರಿಂದ ಬಚಾವಾಗೋದು ಹೇಗೆ ಅನ್ನೋ ಇನ್ಫಾರ್ಮೇಟಿವ್ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಳ್ಬೇಕು. ಬ್ಯಾಂಕ್ನವರು ಕಂಡಕ್ಟ್ ಮಾಡುವಂಥ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು.
ನೀವು ಸೈಬರ್ ಕ್ರೈಮ್ ಬಗ್ಗೆ ಯಾಕೆ ಅಪ್ಡೇಟ್ ಆಗಿರಬೇಕು, ಆ ಸುಳಿಗೆ ಯಾಕೆ ಸಿಕ್ಕೊಳ್ಬಾರ್ದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ? ಹಾಗಾಗಿ ಇಂಥ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಪ್ರೋಗ್ರಾಮ್ ನೋಡಬೇಕು. ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಕೂಡ ನೋಡೋಕೆ ಹೇಳಿ. ಯಾಕಂದ್ರೆ ಅವರು ಕೂಡ ಎಲ್ಲಾದರೂ ಟೋಪಿ ಹಾಕಿಸ್ಕೊಂಡಾರು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open.